ಒಂದು ಚಿಕ್ಕ ಸ್ಟೋರಿ ಹೇಳಿ ನಾನು ಒಂದು ಕೀರ್ತನೆಗೆ ಹೋಗಲಿಕ್ಕೆ ಇಷ್ಟಪಡ್ತೇನೆ. ಒಂದು ವ್ಯಕ್ತಿ ಒಂದು ಗಾರ್ಡನ್ ಇಟ್ಟಿದ್ದ. ಆ ಗಾರ್ಡನಲ್ಲಿ ಹಲವಾರು ರೀತಿಯಾದ ಮರದ ಸಸಿಗಳಿತ್ತು. ಅದೆಲ್ಲ ಒಂದೊಂದು ಪಾಟಲ್ಲಿ ಇಟ್ಟು ಅವನು ನೋಡ್ತಾ ಇದ್ದ. ಆದರೆ ಅವನು ನೋಡಬೇಕಾದ್ರೆ ಎಲ್ಲವನ್ನು ನೀರು ಒಯ್ದು ಎಲ್ಲದಕ್ಕೂ ಪೋಷಣೆ ಅಂಶಗಳು ಅದಕ್ಕೆ ಗೊಬ್ಬರ ಎಲ್ಲ ಕೊಟ್ಟು ಬರಬೇಕಾದ್ರೆ ಒಂದು ಗಿಡಕ್ಕೆ ಮಾತ್ರ ಒಂದು ತೊಂದರೆ. ಅದು ಬಾಡೋಗಿರೋ ರೀತಿಯಲ್ಲಿದೆ, ಅದು ಪುಷ್ಟಿ ಇಲ್ಲ. ಈ ಮನುಷ್ಯ ಏನು ಮಾಡ್ದ? ನಾವಾದರೆ ಏನು ಮಾಡ್ತೀವಿ? ಬಾಡೋಗಿರೋ ಗಿಡ ಆದರೆ ಅದಕ್ಕೆ ಫಲಭರಿತವಾದ ಗೊಬ್ಬರ ಎಲ್ಲ ಹಾಕ್ತೀವಿ. ಆದರೆ ಈ ಮನುಷ್ಯ ಅದನ್ನು ಮಾಡಿಲ್ಲ. ಈ ವ್ಯಕ್ತಿ ಆ ಮರದ ಸಸಿಯನ್ನು ತೆಗೆದುಕೊಂಡು ಹೋಗಿ ಒಂದು ಬರಿದಾದ ಜಾಗದಲ್ಲಿ, ಒಳ್ಳೆ ಮಣ್ಣಿರುವ ಜಾಗದಲ್ಲಿ ನಡ್ತಾನೆ. ಇದನ್ನು ಅವರ ಹೆಂಡತಿ ನೋಡ್ತಾರೆ. ಏನು ಕೇಳಲೆ ಸುಮ್ಮನೆ ಇರ್ತಾರೆ. ಆದರೆ ಮನಸ್ಸಿನಲ್ಲಿ ಯೋಚಿಸ್ತಾರೆ, ಇಷ್ಟೊಂದು ಪುಷ್ಟಿಯಾಗಿರುವ ಮರ, ಫಲ ಇರುವ ಗಿಡ ಇರುವಾಗ ಈ ಬಾಡೋಗಿರೋ ಗಿಡ ಎತ್ಕೊಂಡೋಗಿ ಈ ವ್ಯಕ್ತಿ ಏನಕ್ಕೆ ಈ ಬರಿದಾದ ಜಲದಲ್ಲಿ ನಡ್ತಾ ಇದ್ದಾನೆ? ಅದನ್ನು ಇನ್ನೂ ಈ ಪಾಟಲ್ಲೇ ಇಟ್ಟು ಪುಷ್ಟಿಪಡಿಸ್ಬೋದಲ್ಲ. ಅದು ಇದರಲ್ಲಿ ಹೋಗಿ ನಟ್ಟರೆ ಈ ಬಿಸಿಲು, ಗಾಳಿ, ಮಳೆಗೆ ಆ ಗಿಡ ಬಾಡಿ ಸತ್ತು ಹೋಗುತ್ತದಲ್ಲ ಅಂತ. ಆದರೆ ಏನೂ ಹೇಳಲಿಲ್ಲ. ಈ ಮನುಷ್ಯ ಈ ಗಿಡವನ್ನು ಆ ಬರೀ ನೆಲದಲ್ಲಿ ಹೂಣಿಟ್ಟು ಅದಕ್ಕೆ ಚೆನ್ನಾಗಿ ಗೊಬ್ಬರ ನೀರೆಲ್ಲ ಹಾಕಿ ಅವನ ಪಾಡಿಗೆ ಹೋಗ್ತಾನೆ. ಆ ಜಾಗ ಸ್ವಲ್ಪ ದೂರದ ಜಾಗ. ಅವನು ತಿರುಗಿ ಅವನ ಗಾರ್ಡನ್ನಲ್ಲಿರುವ ಆ ಮರ ಸಸಿಗಳನ್ನು ನೋಡ್ತಾ ಇರ್ತಾನೆ. ಸ್ವಲ್ಪ ಕಾಲದ ನಂತರ ಈ ವ್ಯಕ್ತಿ ಹಿಂತಿರುಗಿ ಅವರ ಹೆಂಡತಿಯ ಜೊತೆಗೆ ಮರದ ಬಡಿಯಲ್ಲಿ ಬಂದು ಮರದ ಅಡಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಒಂದು ಪಿಕ್ನಿಕ್ ಆಗಿ ಬಂದು ಊಟ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಮರ ಇದೆ. ಅವರ ಹೆಂಡತಿಗೆ ಬಹಳ ಖುಷಿ ಆಯಿತು. ಈ ಮರ ಯಾರು ನಟ್ಟಿದ್ದಾರೋ? ಇಷ್ಟು ಫಲಭರಿತವಾಗಿದೆಯಲ್ಲ. ಆದರೆ ಕಳೆದ ಬಾರಿ ನಾವು ಬಂದಾಗ ಇದ್ರ ಹಿಂದೆ ಒಂದು ದೊಡ್ಡ ಮರ ಇತ್ತು, ಅದು ಕಾಣಿಸ್ತಾ ಇಲ್ಲ ಅಲ್ವಾ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಈ ಮರ ಯಾವುದೆಂದರೆ ನೀನು ಆವತ್ತು ಗಾರ್ಡನ್ನಲ್ಲಿ ನೋಡಿದೀಯಾ? ನಾನೊಂದು ಚಿಕ್ಕ ಸಸಿ, ಬಾಡೋಗಿರೋ ಸಸಿಯನ್ನು ತೆಗೆದುಕೊಂಡು ನಟ್ಟಿದ್ದೆ ಈ ಮರ. ಆದರೆ ಇದರ ಹಿಂದೆ ಇರುವ ಮರ ಫಲಭರಿತವಾಗಿತ್ತಲ್ಲ, ಅದೇನಾಯಿತು ಅಂತ ಕೇಳಿದಾಗ ಆ ಮರದಲ್ಲಿ ಅನೇಕ ಕೆಳಗೆ ಅದರ ಬೇರಿನಲ್ಲಿ ಬೇಡದ ಹುಳಗಳು ಬಂದು ತಿಂದು ಅದು ನಷ್ಟವಾಗಿ ಹೋಯಿತು. ಆದರೆ ಆ ಫಲಭರಿತವಾದ ಮರ ಈ ಚಿಕ್ಕ ಸಸಿಯನ್ನು ನಡುವಾಗ ಅದನ್ನು ನೋಡಿ ಹೀಗೆ ಹೀಯಾಳಿಸಿ ಹೇಳ್ತು, ಈ ಇಡೀ ಈ ಜಾಗದಲ್ಲಿ ಶಕ್ತವಾಗಿರುವ ಮರ ನಾನೊಬ್ಬನೇ. ನೀನೊಂದು ಬಾಡೋಗಿರೋ ಸಸಿ, ನಿನ್ನನ್ನು ನಟ್ಟರೆ ನೀನೇನಾದರೂ ಬರ್ತೀಯಾ ಅಂತ. ಆದರೆ ಈ ಮರ, ಇಷ್ಟು ಶಕ್ತವಾಗಿರುವ ಮರ ಯಾಕೆ ಈಗ ಹೇಳ್ತು ಅಂತ ನೋಡಿದ್ರೆ, ಆ ಇಡೀ ಜಾಗದಲ್ಲಿ ಅನೇಕ ಸಸಿಗಳು ಇದೇ ರೀತಿಯಾಗಿ ವ್ಯಕ್ತಿ ತಂದು ನಟ್ಟಿದ್ರು ಯಾವುದು ಫಲಭರಿತವಾಗಿರಲಿಲ್ಲ. ಈ ಒಂದು ಸಸಿಯನ್ನು ನಡುವಾಗ ಅದು ಯಾವಾಗಲೂ ಮೇಲೆ ನೋಡುತ್ತಾ ಆಕಾಶ ಕಿರಣಗಳು, ಅದಕ್ಕಾಗೋದಷ್ಟು ಅದು ಬೇರನ್ನು ಕೆಳಗೆ ಊರ್ಲಿಕ್ಕೂ, ಕೆಳಗಿರುವ ನೀರನ್ನು ಹೀರಿಕೊಳ್ಳಿಕ್ಕೂ, ಅದರಲ್ಲಿರುವ ಫಲಗಳನ್ನು ತೆಗೆದುಕೊಳ್ಳಿಕ್ಕೂ ಶಕ್ತಿ ಪ್ರಯತ್ನ ಪಡ್ತಾ ಇರುತ್ತೆ. ಈ ಬೆಳೆದಂಥ ಮರ ಏನು ಹೇಳುತ್ತೆ? ನಿನ್ನಿಂದ ಏನೂ ಆಗಲ್ಲ, ನಾನು ಶಕ್ತನಾದ ಮರ ಅಂತ. ಆದರೆ ಈ ಬೆಳೆದಂಥ ಮರದಲ್ಲಿ ಒಂದು ಚಿಕ್ಕ ಸಮಸ್ಯೆ ಉಂಟಾಗುತ್ತೆ. ತಾನು ಸ್ಥಿರನಾಗಿದ್ದೇನೆಂದು ತಿಳಿದು ಬರುವಂಥ ಎಲ್ಲ ಗಾಳಿ ಮಳೆ ಏನೇ ಬಂದರೂ ನಾನು ಸ್ಟ್ರಾಂಗ್ ಆಗಿ ನಿಲ್ತೇನೆ ಅಂತ ಇದ್ದ. ಆದರೆ ಚಿಕ್ಕ ಚಿಕ್ಕ ಹುಳಗಳಿಗೆ ಅವನು ಅವಕಾಶ ಕೊಡ್ತಿದ್ದ. ನಾನು ಇಷ್ಟು ದೊಡ್ಡ ಮರ ತಾನೇ, ಚಿಕ್ಕ ಹುಳ ಬಂದರೆ ಏನು ಪರವಾಗಿಲ್ಲ. ಆದರೆ ಸ್ವಲ್ಪ ಒಂದು ತಣಿವಾರಿಸಿಕೊಳ್ಳಿಕ್ಕೆ ಯಾವುದಾದ್ರೂ ವ್ಯಕ್ತಿ ಬಂದಾಗ, ಅಲ್ಲಂದರೆ ಒಂದು ಗಿಳಿ ಅದರಲ್ಲಿ ಕೂತಾಗ ಒದ್ರು ಬಿಡ್ತಾ ಇದ್ದ, ನಾನು ದೊಡ್ಡ ಮರ, ನನ್ನ ಮೇಲೆ ಕೂತ್ಕೊಳ್ಬಾರ್ದು ನೀನು ಅಂತ. ಆದರೆ ಚಿಕ್ಕ ಚಿಕ್ಕ ಹುಳಗಳೇನಾದರೂ ಮಾಡ್ತಾ ಇದ್ದರೆ, ಪರವಾಗಿಲ್ಲ ಬಿಡು, ನೀನೇನೋ ಏನೂ ಆಗಲ್ಲ. ಈ ಹುಳಗಳೇನು ಮಾಡ್ತು? ಆಳಕ್ಕೆ ಇಳಿದು 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 ಅದರ ಬೇರುಗಳನ್ನೆಲ್ಲ ತಿಂದು ಅದನ್ನು ನಾಶ ಮಾಡಿಬಿಡ್ತು. ಒಂದು ದೊಡ್ಡ ಮಳೆ ಬಂದಾಗ ಆ ಮರ ಬಿದ್ದು ಹೋಯಿತು. ಆದರೆ ಚಿಕ್ಕ ಗಿಡ ಯಾವಾಗಲೂ ಕೆಳಗಿರುವ ಎಲ್ಲವನ್ನು ಹೀರಿಕೊಂಡು ಅದರಲ್ಲಿರುವ ಅಂಶಗಳನ್ನು ತೆಗೆದುಕೊಂಡು ದೊಡ್ಡ ಮರವಾಗಿ ಬೆಳೆದು
ಈಗ ಕುಟುಂಬದವರು ಬಂದು ಆ ಮರದ ನೆರಳಲ್ಲಿ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಅವರು ಅದಕ್ಕೆ ಬಹಳ ಸಂತೋಷವಾದರು. ಆದರೆ ಈ ಚಿಕ್ಕ ಸಸಿ ಬೆಳೆದು ಬರುವಾಗಲೂ ಅದರ ಮನಸ್ಸಿನಲ್ಲಿ ಒಂದೇ ಒಂದು ಚಿಂತೆ ಇತ್ತು. ಬೇಡದ ಕೆಟ್ಟ ಹುಳಗಳಿಗೆ ಜಾಗ ಕೊಡದೆ, ಯಾರಾದರೂ ದಣಿವಾರಿಸಲಿಕ್ಕೆ ಬಂದಾಗ ಅದಕ್ಕೆ ನೆರಳು ಕೊಟ್ಟು, ಯಾರಾದರೂ ಗಿಳಿಗಳು ಕಷ್ಟಪಟ್ಟು ಬಂದಾಗ ಅದಕ್ಕೆ ಒಂದು ನೆರಳಾಗಿ ನಿಲ್ತಾಯಿತು. ಇದೀಗ ಶಕ್ತವಾದ ಮರವಾಗಿ ಮಾರ್ಪಡಿತು. ಆಗ ಈ ಮನುಷ್ಯನನ್ನು ನೋಡಿ ಆ ಮನುಷ್ಯನ ಅವರ ಹೆಂಡತಿ ಕುಟುಂಬ ಕೆಳಗೆ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಹೇಳ್ತಾ ಇದ್ದಾರೆ, ಅವ್ರ ಹೆಂಡತಿ ಕೇಳಿದೆ, ಈ ಮರ ಯಾರು ನಟರು? ತುಂಬ ಒಳ್ಳೆಯ ಮರ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಆಗ ಹೇಳ್ದ, ನಾನು ಅವತ್ತು ಈ ಸಸಿಯನ್ನು ತೆಗೆದುಕೊಂಡು ಬಾಡೋಗಿರೋ ಸಸಿಯನ್ನು ತೆಗೆದುಕೊಂಡು ಬರಬೇಕಾದ್ರೆ ನಿನ್ನ ಮನಸ್ಸಿನಲ್ಲಿ ಏನೇನೋ ಆಲೋಚನೆ ಉಂಟಾಯ್ತಲ್ಲ, ಅದು ನಾನು ನಿನ್ನ ಮುಖ ಭಾವದಲ್ಲೇ ಅರ್ಥ ಮಾಡಿಕೊಂಡೆ. ಆವತ್ತು ಇದು ಸಸಿಯಾಗಿ ಬಾಡಿ ಹೋದರೂ ಆವತ್ತು ನಾನು ಇಲ್ಲಿ ತಂದು ನಟ್ಟಾಗ ಇದು ಅದರ ಒಂದು ನಟ್ಟಂತ ನನ್ನಗೋಸ್ಕರ ಅದು ಶಕ್ತವಾಗಿ ಅದರ ಬೇರೂರಿದ್ರಿಂದ ಇವತ್ತು ಒಂದು ಒಳ್ಳೆಯ ಮರವಾಗಿ ಅನೇಕರಿಗೆ ನೆರಳಾಗಿದೆ ಅಂತ. ಹಾಲೆಲೂಯ. ಈ ಸ್ಟೋರಿಯಿಂದ ನಾವೇನು ತಿಳಿದುಕೊಳ್ಬೋದು ಅಂದರೆ, 1 ಪೇತ್ರ 2ನೇ ಅಧ್ಯಾಯ 4ನೇ ವಾಕ್ಯ. 1 ಪೇತ್ರ 2ನೇ ಅಧ್ಯಾಯ 4ನೇ ವಾಕ್ಯ. ಅದು ಹೀಗೆ ಬರೆಯಲ್ಪಟ್ಟಿದೆ, ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದನ್ನು ಮಾನ್ಯವಾದದ್ದು ಎಂದು ಎಣಿಸಿದನು. ಇನ್ನೊಂದು ಸಾರಿ ಓದ್ತೀನಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ಹಾಲೆಲೂಯ. ಆ ಕೆಟ್ಟು ಹೋಗಿರುವ ಬಾಡಿ ಹೋಗಿರುವ ಸಸಿಗಳು ನಾವೆಲ್ಲರೂ. ಈ ವಾಕ್ಯದಲ್ಲಿ ಪೇತ್ರನು ಹೀಗೆ ಹೇಳ್ತಾ ಇದ್ದಾನೆ, ನಾವು ನಿರಾಕರಿಸಲ್ಪಟ್ಟವರು. ಮನುಷ್ಯರು ನೋಡಿ ಛೀ ತು ಇವನಿಂದ ಏನು ಪ್ರಯೋಜನವಿಲ್ಲ ಎಂದು ನಿರಾಕರಿಸಿ ಅವಮಾನಕ್ಕೆ ಒಳಗಾದ ನಮ್ಮನ್ನು ದೇವರು ಏನು ಮಾಡಿದ್ದಾರೆ? ಮಾನ್ಯವಾದದ್ದು ಆಯಲ್ಪಟ್ಟದ್ದು ಎಂದು ತೆಗೆದುಕೊಂಡು ನಮ್ಮನ್ನು ಕರೆಕೊಂಡು ಬಂದಿದ್ದಾರೆ. ಹಾಲೆಲೂಯ. ಹಾಗೆ ಈ ಸ್ಟೋರಿ ಹೇಳ್ತಾ ಇದೆ, ಆ ಮನುಷ್ಯನು ಯಾರೆಂದರೆ ದೇವರು. ದೇವರು ನಮ್ಮನ್ನು ಬಾಡೋಗಿ ಅನೇಕ ಪುಷ್ಟಿಯುಳ್ಳ ಮರಗಳಿದ್ದವು, ಅನೇಕ ಪುಷ್ಟಿಯುಳ್ಳ ಸಸಿಗಳಿದ್ದವು. ಆದರೆ ಬಾಡೋಗಿ ಕುಂದಿ ಹೋಗಿ ನರಳುತ್ತಾ ಇರುವ ಯಾರಿಗೂ ಬೇಡವಾದ ಸಸಿಯಾದ ನಮ್ಮನ್ನು ದೇವರು ತೆಗೆದುಕೊಂಡು ಬಂದು ನಟ್ಟು ಏನು ದೇವರು ನಿರೀಕ್ಷಿಸ್ತಾ ಇದ್ದಾರೆ? ಒಂದು ದಿವಸ ಇದೊಂದು ಮರವಾಗಿ ಬೆಳೆಯುತ್ತೆ, ಇದು ಪುಷ್ಟಿಯಾಗಿ ಬರುತ್ತೆ, ಅನೇಕರಿಗೆ ನೆರಳಾಗಿರುತ್ತೆ, ಅನೇಕರಿಗೆ ಪ್ರಯೋಜನಕರವಾಗುತ್ತದೆ ಎಂದು. ಇದೇ ರೀತಿ ನೆಟ್ಟಂಥ ಒಂದು ಮರದ ಸ್ಟೋರಿ ಕೂಡ ನಾನು ಹೇಳಿದೆ. ಅದು ನಟ್ಟಾಗ ಅದು ಕಷ್ಟಪಟ್ಟು ಪ್ರಯಾಸಪಟ್ಟು ಅದರ ಮರವಾಗಿ ಬಂತು. ಆದರೆ ದೊಡ್ಡ ದೊಡ್ಡ ಕಾರ್ಯ ಯಾರಾದರೂ ಅದರ ನೆರಳಿಗೆ ಬಂದಾಗ ಅದೇನು ಹೇಳ್ತಿತ್ತು? ಅಯ್ಯೋ ತೂ, ನನ್ನ ಹತ್ರ ಬರಬೇಡ, ಗಲೀಜಾಗಿದೆಯಾ ನೀನು ಅಶುದ್ಧಳು, ನೀನು ಪಾಪ. ಆದರೆ ಚಿಕ್ಕ ಚಿಕ್ಕ ಪಾಪ ಬಂದಾಗ ಅದನ್ನು ಏನಾಗಲ್ಲ, ಚಿಕ್ಕದು ತಾನೆ ಅಂತ ಬಿಟ್ಟು ಅದು ಚಿಕ್ಕ ಚಿಕ್ಕ ಹುಳಗಳು ಬೇರನ್ನು ತಿಂದು ಅದನ್ನು ನಿಷ್ಫಲ ಮಾಡಿಬಿಡ್ತು. ಅದು ಏನು ಇಲ್ಲದೆ ಆಯಿತು. ಆದರೆ ಈ ಮರ ತಂದು ನಟ್ಟಾಗಲಿಂದಲೂ ಎಷ್ಟು ಕಷ್ಟಪಟ್ಟು ಪ್ರಯಾಸಪಟ್ಟು ಬಿರುಗಾಳಿ ಬಂತು, ದೊಡ್ಡ ಮಳೆಗಳು ಬಂತು, ದೊಡ್ಡ ಪ್ರವಾಹ ಉಂಟಾದ್ರು ಏನು ಮಾಡ್ತು? ನೆಟ್ಟಂಥ ನೆಲದ ಎಲ್ಲ ಫಲಗಳನ್ನು ಬೇರು ಊರ್ಲಿಕ್ಕೆ ಪ್ರಯಾಸಪಟ್ಟು ಎಲ್ಲ ಫಲಗಳನ್ನು ತೆಗೆದುಕೊಂಡು ಅದು ಬೆಳೆದು ಬೆಳೆದು ಬರುವಾಗಲೂ ತಾನು ಮಾತ್ರ ಬೆಳೆದು ಹೋಗಬೇಕಂತಲ್ಲ, ತನ್ನ ನೆರಳಿಗೆ ಬರುವವರಿಗೆ ಆಶ್ರಯ ಕೊಟ್ಟು ಬೇಡದ ಹುಳಗಳು ಬಂದಾಗ ಅದನ್ನು ಒದರಿ ಬಿಟ್ಟು ಬಂದಾಗ ಇದು ಫಲಭರಿತವಾಗಿ ನಿಲ್ತು. ಇವತ್ತು ನಾವು ಕೂಡ ಆರಿಸಲ್ಪಟ್ಟವರು. ಕೀರ್ತನೆಯಲ್ಲಿ ನಾವು ನೋಡುವಾಗ 1ನೇ 2ನೇ ವಾಕ್ಯದಲ್ಲಿ ಹೀಗಿದೆ, 39ನೇ ಕೀರ್ತನೆ 1ನೇ ವಾಕ್ಯ 2ನೇ ವಾಕ್ಯದಲ್ಲಿ ಹೀಗಿದೆ, ನನ್ನ ನಾಲಿಗೆಗೆ
ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕಿ ಹಾಕಿಕೊಂಡಿರುವೆನು ಅಂದುಕೊಂಡೆನು. ನಾನು ಮೌನವಾಗಿದ್ದೆನು, ಒಳ್ಳೆಯದೇನಾದರೂ ಆಡದೆ ಸುಮ್ಮನಿದ್ದೆನು. ಆದರೆ ನನಗೆ ಸಂಕಟವು ಹೆಚ್ಚಿತು, ನನ್ನ ಹೃದಯದಲ್ಲಿ ಸಂತಾಪವು ಉಕ್ಕಿತು. ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿ ಉರಿಯಿತು. ಆಗ ನಾನು ಬಾಯಿ ಬಿಟ್ಟು, ಯೆಹೋವನೇ, ನನಗೆ ಅವಸಾನ ಉಂಟೆಂದು, ನನ್ನ ಜೀವಮಾನವು ಅತ್ಯಲ್ಪವೆಂದು, ನಾನು ಎಷ್ಟು ಅಸ್ಥಿರನು ಎಂದು ನನಗೆ ತಿಳಿಯಪಡಿಸು. ಹಲ್ಲೆಲೂಯಾ. ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ, ನಾನು ಪಾಪಕ್ಕೆ ನಾಲಿಗೆ ಹೋಗದಂತೆ ಜಾಗರೂಕತೆಯಿಂದ, ದುಷ್ಟರು ನನ್ನ ಮುಂದೆ ಬಂದಿರುವಾಗ ಬಾಯಿಯನ್ನು ಕುಕ್ಕಿ ಹಾಕಿಕೊಂಡಿರುವೆನು. ಪ್ರಾರಂಭದಲ್ಲಿ ಆ ಮೊದಲು ಬೆಳೆದಂಥ ಮರ ಕೂಡ ಹಾಗೆ ಇತ್ತು, ಶಕ್ತವಾಗಿ ಪಾಪ ಮಾಡಬಾರದು, ಪಾಪಕ್ಕೆ ಹೋಗಬಾರದು, ಶಕ್ತವಾಗಿತ್ತು. ಆದರೆ ಒಂದು ದೊಡ್ಡ ಬಿರುಗಾಳಿ ಬಂದಾಗ, ದೊಡ್ಡ ಅಲೆಗಳು ಬಂದಾಗ ಬಾಯಿ ತೆರೆದು ಹೃದಯ ಬಿಚ್ಚಿ, ಅಯ್ಯೋ ನನ್ನ ಮಾತ್ರ ಹೇಗೆ ನನಗೆ ಮಾತ್ರ ಯಾಕೆ ಹೀಗೆ? ಎಷ್ಟು ಸ್ಥಿರವಾಗಿರುವ ಗಿಡ ಮರಗಳಿದೆ, ನನ್ನನ್ನು ಮಾತ್ರ ಗಾಳಿ ಬಂದಾಗ ನಾನು ಮಾತ್ರ ಯಾಕೆ ಬಾಡಿ ಹೋಗ್ತೇನೆ, ನಾನು ಮಾತ್ರ ಯಾಕೆ ಕುಗ್ಗಿ ಹೋಗ್ತೇನೆ ಅಂತ ಅಂದುಕೊಂಡು ನಾವು ಬಾಯಿ ತೆರೆದು, ಆ ಕೀರ್ತನೆಗಾರನ ಹೇಳ್ತಾನೆ, ಎಷ್ಟು ಅಸ್ಥಿರನು, ಎಷ್ಟು ಅಲ್ಪನು ಎಂದು. ನಮ್ಮ ಜೀವಿತ ಬರೀ ಅಲ್ಪ. ನಾವು ಈ ಕೀರ್ತನೆಯಲ್ಲಿ 2-3 ಸಾರಿ ಬರೆದಿದೆ, ಈ ಬರೀ ಉಸಿರೇ, ಬರೀ ಉಸಿರೇ, ಬರೀ ಉಸಿರೇ. ಕೀರ್ತನೆ ಹೇಳುವ ನಾನು ಕೇಳಿಸಿಕೊಳ್ಳುವ ನಿಮಗೂ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ ಗೊತ್ತಿಲ್ಲದ ನಾವು ನೆಟ್ಟಂಥ ದೇವರಿಗೆ ಹೇಗೆ ನಾವು ಫಲ ಕೊಡ್ತಾ ಇದ್ದೇವೆ? ಅವರು ಬಂದು ನೋಡುವಾಗ ಇನ್ನೂ ಶಕ್ತರಾಗಿ ನಿಂತಿದ್ದೇವಾ? ಇಲ್ಲ, ಚಿಕ್ಕ ಚಿಕ್ಕ ಹುಳಗಳಿಗೆ ಜಾಗ ಕೊಟ್ಟು ನಮ್ಮನ್ನೇ ನಾವೇ ನಾಶ ಮಾಡಿಕೊಂಡಿದ್ದೇವಾ? ಚಿಕ್ಕ ಚಿಕ್ಕ ಹುಳಗಳು, ದೊಡ್ಡ ದೊಡ್ಡ ಹುಳಗಳಿಗೆಲ್ಲ ನಾವು ಜಾಗ ಕೊಡಲ್ಲ. ನಾವು ಒಂದು ಸ್ಥಿತಿಯಲ್ಲಿ ಬಾಡೋಗಿರುವ ಗಿಡ ನಾನು ಆಗಿದ್ದೆ. ಆ ಬಾಡೋಗಿರೋ ಗಿಡವನ್ನು ನೆಟ್ಟಾಗ ಇವತ್ತು ಫಲವಾಗಿ ಶಕ್ತನಾಗಿ ನಿಂತಿದ್ದೇನೆ ಅಂತ ಹೇಳಿ, ಇವತ್ತು ನಿನ್ನ ಹತ್ತಿರಕ್ಕೆ ಯಾರಾದರೂ ಬಾಡು ಹೋಗಿ ಕುಂದಿ ಹೋಗಿ ಕಷ್ಟದಲ್ಲಿ ಬರುವರ ಹತ್ರ, ಅಯ್ಯೋ ನೀನು ನನ್ನ ಹತ್ರ ಬರಬೇಡ, ನಾನು ಬಹಳ ಪರಿಶುದ್ಧನು ಅಂತ ಹೇಳ್ತೀಯಾ? ಇಲ್ಲ, ಅವನನ್ನು ಕೂಡ ಜೊತೆಯಲ್ಲಿ ಕರೆದುಕೊಂಡು ನಿಂತುಕೊಂಡು, ದೇವರೇ ಇವರನ್ನು ಕೂಡ ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಲಿಕ್ಕೆ ನನಗೆ ಶಕ್ತಿ ಕೊಡು ಎಂದು ಹೇಳ್ತಿದ್ದೀವ? ನಾವು ಬರೀ ಉಸಿರೇ. ನಾವು 5ನೇ ವಾಕ್ಯದಲ್ಲಿ ನೋಡುವಾಗ, ನನ್ನ ಆಯುಸ್ಸನ್ನು ಗೇಣುದ್ದವಾಗಿ ಮಾಡಿದ್ದೀಯಲ್ಲ, ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನು ಅಲ್ಲ ಅಂದೆನು. ಮನುಷ್ಯನೆಂಬವನು ಎಷ್ಟು ಸ್ಥಿರನು, ಕಂಡರೂ ಬರೀ ಉಸಿರೇ. ನಾವು ಎಷ್ಟೇ ಸ್ಥಿರವಾಗಿ ನಿಲ್ಲಬಹುದು, ಎಷ್ಟೇ ಶಕ್ತರಾಗಿ ನಿಲ್ಲಬಹುದು, ಆದರೆ ನಾವು ನಿಲ್ಲುವ ಜಾಗ ಯಾವುದೆಂದು ನಾವು ತಿಳಿದುಕೊಳ್ಳಬೇಕು. ಬಾಡೋಗಿ ಮನುಷ್ಯನು ನಿರಾಕರಿಸಿಬಿಟ್ಟಂಥ ನಮ್ಮನ್ನು ದೇವರು ಅಲ್ಪವೆಂದು ಎಣಿಸದೆ, ಮಾನ್ಯವೆಂದು ಎಣಿಸಿ, ಆಯಲ್ಪಟ್ಟದು ಎಂದು ಎಣಿಸಿ ನಮ್ಮನ್ನು ತಂದು ಈ ಸಭೆಯಲ್ಲಿ ಉಣ್ಣಿಟ್ಟಿರುವಾಗ ನಾವು ಈ ಸಭೆಯಲ್ಲಿ ಹೇಗೆ ಬೆಳೀತಾ ಇದ್ದೇವೆ? ಪ್ರತಿ ವಾರ, ಪ್ರತಿ ದಿವಸಗಳಲ್ಲಿ ನಮಗೆ ಪ್ರತಿ ಪ್ರಾರ್ಥನಾ ಉಜ್ಜೀವನ ಕೂಟ ಅಂತ ಎಲ್ಲ ಹೇಳಿ ನಮ್ಮನ್ನು ಪ್ರೋತ್ಸಾಹಿಸ್ತಾ, ನಾವು ಆ ಪ್ರೋತ್ಸಾಹನೆಯಲ್ಲಿ ನಾವು ಬೇರೂರ್ತಾ ಇದ್ದೇವಾ? ನಮ್ಮ ಬೇರುಗಳನ್ನು ಅದರಲ್ಲಿ ಸ್ಥಿರಪಡಿಸ್ತಾ ಇದ್ದೇವೆ? ಒಂದೊಂದು ಕಾರ್ಯ ಹೇಳುವಾಗಲೂ ಗುಣಗುಟ್ಟದೆ, ಹೌದು ಸ್ವಾಮಿ, ನನ್ನಿಂದ ಆಗೋದಷ್ಟು ನಾನು ಮಾಡ್ತೇನೆ, ಆದರೆ ಪಾಪವನ್ನು ನಿರಾಕರಿಸಿ ನಿಲ್ಲುತ್ತಾ ಇದ್ದೇವಾ? ಸಭೆಯಲ್ಲಿ ಒಂದು ಮುಖ, ಸಭೆಯನ್ನು ಬಿಟ್ಟು ಹೋದ ಮೇಲೆ ಒಂದು ಮುಖವಿಲ್ಲದೆ ಯಾವಾಗಲೂ ದೇವರ ಮುಂದೆ ಒಳ್ಳೆಯವರಾಗಿ, ನಿಷ್ಕಪಟಿಗಳು, ನಿರ್ದೋಷಿಗಳಾಗಿ ನಿಲ್ಲಲಿಕ್ಕೆ ನಮ್ಮನ್ನೇ ನಾವು ಸಿದ್ಧಪಡಿಸ್ತಾ ಇದ್ದೇವಾ? ದೇವರು ಇವತ್ತು ನಮ್ಮನ್ನು ಈ ಸಭೆಯಲ್ಲಿ ನೆಟ್ಟಿರುವುದು ಕೊನೆಯ ಒಂದು ದಿವಸವಿದೆ. ಆ ದಿವಸದಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕಾದ್ರೆ ಇವತ್ತು ನಾವು ಈ ಸಭೆಯಲ್ಲಿ ನಟ್ಟಲ್ಪಡಿರುವಾಗ ಬೇರೂರಬೇಕು,
ಒಂದೊಂದು ವಾಕ್ಯದಲ್ಲಿ, ಒಂದೊಂದು ಬಲಗಳಲ್ಲಿ, ಒಂದೊಂದು ಉಪದೇಶಗಳಲ್ಲಿ ನಾವು ಬೇರೂರಬೇಕು. ಆಗಲೇ ಒಂದು ದೊಡ್ಡ ಬಿರುಗಾಳಿ ಬಂದರೂ, ಎಷ್ಟೇ ದೊಡ್ಡ ಪ್ರವಾಹ ಉಂಟಾದರೂ ಗಟ್ಟಿಯಾದ ಮರವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗುವುದು. ಆದರೆ ಅದೇ ಸಮಯದಲ್ಲಿ ಚಿಕ್ಕ ಚಿಕ್ಕ ಹುಳಗಳಿಗೆ ನಾವು ಜಾಗ ಕೊಡಬಾರದು. ಇವತ್ತು ಅದು ಚಿಕ್ಕ ಹುಳಕ್ಕೆ ನಾವು ಜಾಗ ಕೊಟ್ಟರೆ ನಾಳೆ ಅದನ್ನು ನಮ್ಮನ್ನು ನಾಶ ಮಾಡುತ್ತದೆ. ಅದು ನಮ್ಮನ್ನು ಏನು ಇಲ್ಲದ ಹಾಗೆ ನಿಷ್ಫಲ ಮಾಡುತ್ತದೆ. ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅಲೆಗಳು ಉಂಟಾದಾಗ, ದೊಡ್ಡ ಏರುಪೇರು ಉಂಟಾಗುವುದು ಒಳ್ಳೆಯದೇ. ಆಗಲೇ ನಾವು ನೆಟ್ಟಿರುವ ದೇವರನ್ನು ನಿರೀಕ್ಷಿಸುವುದು, ನೋಡುವುದು. ಯಾಕೆಂದರೆ ಒಂದು ಮರ ನೆಟ್ಟಾಗ ಅದರ ಬೇರು ಯಾವಾಗ ಶಕ್ತವಾಗುತ್ತದೆ? ದೊಡ್ಡ ಬಿರುಗಾಳಿ ಬೀಸಿ ಜೋರಾದ ಗಾಳಿ ಮಳೆ ಹೊಡೆದಾಗ ಈ ಬೇರು ಏನು ಮಾಡುತ್ತೆ? ತನ್ನ ಸ್ಥಿರತೆಯನ್ನು, ತನ್ನ ಒಂದು ಸ್ಥಿರವಾಗಿ ನಿಲ್ಲಲಿಕ್ಕೆ ಮಣ್ಣನ್ನು ಸಹಾಯ ತೆಗೆದುಕೊಳ್ಳುತ್ತೆ. ಆ ಮಣ್ಣಿನ ಇನ್ನೂ ಆಳಕ್ಕೆ ಇಳಿಯುತ್ತೆ. ಹಾಗೆ ನಾವು ಕ್ರಿಸ್ತಿಯ ಜೀವಿತದಲ್ಲಿ ಬಂದಾಗ ನಾವು ಹೇಳ್ಬೋದು, ಅನೇಕರು ಇನ್ನೂ ಶಕ್ತರಾಗಿದ್ದಾರಲ್ಲ, ಅನೇಕರು ಬಲವಾಗಿದ್ದಾರಲ್ಲ, ಅವ್ರು ಯಾರು ಸಭೆಗೆ ಬಂದಿಲ್ಲ. ನಾವು ಸಭೆಯಲ್ಲಿ ಬಂದರೆ ಹೀಗಿರಬೇಕು ಹಾಗಿರಬೇಕು ಅಂತ ಕಟ್ ಆ್ಯಂಡ್ ರೈಟ್, ಯಾವ ತಪ್ಪು ಮಾಡಬಾರ್ದು ಅಂತ ಸ್ಥಿರತೆ, ಶಾರ್ಪಾದ ದಾರಿ, ಇಕ್ಕಟ್ಟಾದ ದಾರಿಯಲ್ಲಿ ಹೋಗ್ತೇವೆ. ಆದರೆ ನನ್ನ ಜೊತೆಯಲ್ಲಿರುವ ಅನೇಕರು ಸ್ಥಿರವಾಗಿಲ್ಲ. ಅವರು ಎಲ್ಲ ಸ್ವಲ್ಪ ಸ್ವಲ್ಪಕ್ಕೂ ಬಿಟ್ಟುಕೊಡ್ತಾರೆ. ಆದರೆ ನಿಮಗೆ ಗೊತ್ತಿಲ್ಲದೊಂದು ವಿಷಯ, ನೀವು ಇಲ್ಲಿ ಶಕ್ತರಾಗಿ ಸ್ಥಿರವಾಗಿ ನಿಲ್ಲುವಾಗ ಅವರು ಶಕ್ತರಾಗಿರ್ಬೋದು, ಅವರಿಗೆ ಯಾವ ತೊಂದರೆಗಳಿಲ್ಲದಿರ್ಬೋದು. ಚಿಕ್ಕ ಚಿಕ್ಕ ಹುಳಗಳಿಗೆ ಅವರು ಸ್ಥಳ ಕೊಟ್ಟಿರುವಾಗ ನೀವು ಕಾಣಿಸದಂತೆ ಅವರ ಬೇರುಗಳೆಲ್ಲ ತಿಂದು ಬಿಡ್ತಾ ಇದೆ. ಆದರೆ ನಾವು ಯಾವುದಕ್ಕೂ ಜಾಗ ಕೊಡದೆ ಶುದ್ಧರಾಗಿ ನಿಲ್ಲಬೇಕು ಅಂತ ನಮ್ಮನ್ನೇ ನಾವು ತಯಾರು ಮಾಡಿಕೊಳ್ಳುವಾಗ, ಒಂದು ದೊಡ್ಡ ಬಿರುಗಾಳಿ ಮಳೆ ಬಂದಾಗಲೂ ಯಾವುದಕ್ಕೂ ಅಂಜದೆ ಪರಿಶುದ್ಧನಾಗಿ ನಿಲ್ಲುವಂಥ ಮರ ಶಕ್ತವಾಗಿರುತ್ತದೆ. ಆದರೆ ಚಿಕ್ಕ ಚಿಕ್ಕದಕ್ಕೆಲ್ಲ ಜಾಗ ಬಿಟ್ಟು ಅವರು ಕ್ರಿಶ್ಚಿಯನ್ನೇ, ಅವರು ಸಭೆಗೆ ಹೋಗ್ತಾರೆ, ಅವರು ದೇವರನ್ನು ಆರಾಧನೆ ಮಾಡ್ತಾರೆ, ಅವರು ಹೀಗೆ ಮಾಡ್ತಾರೆ, ನಾವು ಹೀಗೆ ಮಾಡಬಾರ್ದಂತ ನಮ್ಮ ಸಭೆಯಲ್ಲಿ ಮಾತ್ರ ಯಾಕೆ ಹೀಗೆ ಅಂತ ಹೇಳ್ತೀವಿ. ಆದರೆ ಇದೆಲ್ಲ ಇರುವಾಗಲೂ ಅವರಿಗೆ ಗೊತ್ತಿಲ್ಲದೆ ಅವರ ಬೇರುಗಳು ತಿಂತಾ ಇದೆ ಹುಳಗಳು. ಆ ಬೇರುಗಳು ತಿನ್ನಲ್ಪಡುವಾಗ ನಮಗೇನೂ ಗೊತ್ತಿಲ್ಲ, ಆದರೂ ಅದು ಪುಷ್ಟಿಯಾಗಿ ಶಕ್ತವಾಗಿದೆ. ದೊಡ್ಡ ಬಿರುಗಾಳಿ ಬಂದಾಗಲೇ ಗೊತ್ತಾಗೋದು ಅದರ ಬೇರೆ ಏನೂ ಇಲ್ಲ, ಅದು ಬರೀ ಮೇಲೆ ಕಾಣಿಸುವಂಥ ಮರ ಅಷ್ಟೇ. ಆ ದೊಡ್ಡ ಬಿರುಗಾಳಿ ಯಾವಾಗ ಬರುತ್ತದೆ? ಯೇಸು ಸ್ವಾಮಿ ಬರೋಣ ಹತ್ತಿರವಾದರೆ, ಅಲ್ಲ ನಮ್ಮ ಜೀವಿತ ಇವತ್ತು ಅಲ್ಪಾಯುಷ್ಯ ಮುಗಿದು ಹೋದರೆ ನಾವು ದೇವರ ಮುಂದೆ ಹೋಗಿ ನಿಲ್ಲುವಾಗ ಹೇಗೆ ನಿಲ್ತಾ ಇದ್ದೇವೆ? ಬಿದ್ದು ಹೋದ ಮರದ ಹಾಗೆಯಾ? ಇಲ್ಲ, ಸ್ಥಿರವಾಗಿ ಅನೇಕರಿಗೆ ನೆರಳು ಕೊಟ್ಟಂಥ ಮರದ ಹಾಗೇನಾ ನಾವಿರೋದು? ನಮ್ಮನ್ನೇ ಪರಿಶೋಧಿಸೋಣ. ಯಾಕಂದರೆ ನಾವೆಲ್ಲರೂ ಕೂಡ ಒಂದು ದಿವಸ ದೇವರ ಮುಂದೆ ಲೆಕ್ಕ ಕೊಡಬೇಕಾಗಿದೆ. ಈ ಜೀವಿತ ಎಂದರೆ ಒಂದು ಓಟ. ಆದರೆ ಇಬ್ರಿಯ ಪತ್ರಿಕೆಯಲ್ಲಿ ಚೆನ್ನಾಗಿ ಇದೆ, ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಅದರಲ್ಲಿ ಬಿರುಗಾಳಿ ಬರುತ್ತದೆ, ದೊಡ್ಡ ಮಳೆಗಳು ಬರುತ್ತದೆ, ಪ್ರವಾಹ ಉಂಟಾಗುತ್ತದೆ. ಇವತ್ತು ಚೆನ್ನಾಗಿ ಮಲಗಿಕೊಂಡು ನಾವು ನಾಳೆ ಬೆಳಗ್ಗೆ ಎದ್ದೇಳುವಾಗ ಏನಾಗಿದ್ದೇವೆ ಎಂದು ಗೊತ್ತಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿದೆ ಈಗ ವಯನಾಡಿನ ಪರಿಸ್ಥಿತಿ ಏನು ಅಂತ. ಸಂತೋಷವಾಗಿ ಖುಷಿಯಾಗಿ ಮಲಗಿಕೊಂಡವರೆಷ್ಟೋ ಜನ ಬೆಳಗ್ಗೆ ಎದ್ದಾಗ ಮನೆ ಇಲ್ಲ, ಜಾಗ ಇಲ್ಲ, ಸ್ವಂತದವರಿಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ, ಮುಂದಿನ ಪರಿಸ್ಥಿತಿ ಏನು ಎಂದು ಗೊತ್ತಿಲ್ಲದೆ ಅಳ್ತಾ ಇದ್ದಾರೆ. ನಮ್ಮ ಜೀವಿತವೆಲ್ಲ ಬರೀ ಇಷ್ಟೇ, ಬರೀ ಉಸಿರೇ. ಒಂದು ಉಸಿರು ಎಳೆದು ಅದು ಒಳಗೆ ನಾವು ಅದನ್ನು ಇನ್ಹೇಲ್ ಮಾಡ್ತಿದ್ದೀವಿ ಅಂದರೆ ದೇವರ ಕೃಪೆ. ಆ ದೇವರ ಕೃಪೆಗೆ ನಾವು ಏನು ಕೃತಜ್ಞತೆಯಾಗಿ ಕೊಡ್ತಾ ಇದ್ದೇವೆ? ಚಿಕ್ಕ ಚಿಕ್ಕ ಹುಳಗಳು ಬಂದಾಗ ಅದನ್ನು ನಿರಾಕರಿಸಿರಿ, ಬೇಡ. ಯಾರಿಗೆ ಗೊತ್ತು, ಇವತ್ತು ಚೆನ್ನಾಗಿ ಬಂದ ಹುಳ ನಾಳೆ ನಮ್ಮ ಬೇರನ್ನೇ ತಿಂದು ಬಿಡಬಹುದು. ಆದ್ದರಿಂದ
ನಮ್ಮ ಜೀವಿತ ಬರೀ ಉಸಿರೇ. ಒಂದು ದೊಡ್ಡ ಪ್ರವಾಹ ಬಂದರು, ಇಲ್ಲ ಇರುವ ಭೂಮಿ ಭೂಕಂಪ ಉಂಟಾದರೂ ಏನು ಮಾಡಲಿಕ್ಕಾಗಲ್ಲ. ಆದರೆ ನಮ್ಮ ಜೀವಿತ ಬರೀ ಉಸಿರು, ಬರೀ ಎಣಿಸಲಿಕ್ಕಾಗದಂತೆ ಇರುವಾಗ ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಗಳಿಗೆಯಲ್ಲಿಯೂ ನಾವು ಒಂದನ್ನು ಎದುರು ನೋಡಬೇಕು, ಮರಣವನ್ನು. ಯಾರು ಕರೆಯದಂಥ ಸ್ನೇಹಿತ ಬಂದರೆ ಕರ್ಕೊಂಡೇ ಹೋಗೋದು. ಕರ್ಕೊಂಡು ಹೋಗುವಾಗ ನಾವು ಸ್ವರ್ಗಕ್ಕೆ ಹೋಗ್ತೀವಾ, ಇಲ್ಲ ನರಕಕ್ಕೆ ಹೋಗ್ತೀವಾ? ಪ್ರತಿ ತಿಂಗಳು ವಾರದ ಮೊದಲನೇ ದಿವಸ ಮಾತ್ರ, ಪ್ರತಿ ಫಸ್ಟ್ ಸಂಡೇ ಮಾತ್ರ ನಾವು ನಮ್ಮನ್ನು ಪರಿಶೋಧಿಸಿದರೆ ಮಾತ್ರ ಸಾಲದು. ಪ್ರತಿ ನಿಮಿಷ, ಪ್ರತಿ ಗಳಿಗೆಯಲ್ಲಿ ನಮಗೆ ಗೊತ್ತಿಲ್ಲ, ಹೋಗುವಂಥ ಗಾಡಿ ಏನಾಗುತ್ತದೋ ಗೊತ್ತಿಲ್ಲ. ಮಲಕೊಂಡಿರುವ ನಾವು ಒಂದು ಉಸಿರು ಮೇಲೆ ಎತ್ತಿ ಬಿಡದೆ ಹೋದರೆ ಆವತ್ತು ಮುಗೀತು ನಮ್ಮ ಸ್ಟೋರಿ. ಆದರೆ ಎಲ್ಲ ನಿಮಿಷ ನಾವು ಹೇಗಿದ್ದೇವೆ? ಇರುವಂಥ ನಿಮಿಷ ಬೇಡವೆಂದು ನಿರಾಕರಿಸಿ ನಮ್ಮನ್ನು ತಂದಿರುವಾಗ, ಆ ನಿರಾಕರಿಸಲ್ಪಟ್ಟ ಕಲ್ಲನ್ನು, ಬೇಡವೆಂದು ಬಿಟ್ಟ ಕಲ್ಲನ್ನು ತಂದು ನೆಟ್ಟಿರುವಾಗ ನಾವು ಹೇಗಿದ್ದೇವೆ? ದೇವರು ಮಾನ್ಯವಾಗಿ ಆಯಲ್ಪಟ್ಟದೆಂದು ಆರಿಸಿಕೊಂಡಾಗ ಆ ದೇವರಿಗೆ ಮಾನ್ಯವಾಗಿ ನಾವು ನಡೆದುಕೊಳ್ತಾ ಇದ್ದೇವಾ? ಒಂದು ಶಕ್ತವಾದ ಮರವಾಗಿ ನಿಲ್ತಾ ಇದ್ದೇವಾ? ಪ್ರತಿ ನಿಮಿಷ ನಾನೀಗ ಹೇಳ್ತಾ ಇರುವ ನೆಕ್ಸ್ಟ್ ಸೆಕೆಂಡ್ ನನ್ನ ಕೈಯಲ್ಲಿಲ್ಲ. ಈಗ ನಾನು ಉಸಿರು ತೆಗೆದುಕೊಳ್ಬೇಕಂದ್ರೂ ಕೂಡ ನನ್ನ ಕೈಯಲ್ಲಿಲ್ಲ. ಮನುಷ್ಯನು ಎಷ್ಟೇ ಟೆಕ್ನಾಲಜಿ ಇರ್ಬೋದು, ಎಷ್ಟೇ ಸೈಂಟಿಸ್ಟ್ ಇರ್ಬೋದು, ಯಾರಿಗೂ ಉಸಿರನ್ನು ಕಂಟ್ರೋಲ್ ಮಾಡುವಂಥ ಒಂದು ಟೆಕ್ನಾಲಜಿ ಆಗಲಿ ಟೆಕ್ನಿಕ್ ಆಗಲಿ ಕಂಡುಹಿಡಿಯಲಿಕ್ಕಾಗಲಿಲ್ಲ. ಯಾಕಂದರೆ ಆವತ್ತು ಉಸಿರು ಕೊಟ್ಟ ದೇವರು ಉಸಿರನ್ನು ಇವತ್ತು ಉಸಿರು ಕೊಟ್ಟ ದೇವರು ಉಸಿರನ್ನು ತೆಗೆದುಕೊಳ್ಳಿಕ್ಕೆ ಆತನೊಬ್ಬನಿಗೆ ಗೊತ್ತಿರೋದು. ಆ ದೇವರ ಮುಂದೆ ನಾವು ನಮ್ಮನ್ನೇ ಸಮರ್ಪಿಸೋಣ. ನಾವು ಇವತ್ತು ಬರೀ ಉಸಿರಾಗಿರುವಾಗ ಶಕ್ತರಾಗಿ ನಾವು ನಡಲ್ಪಟ್ಟಿದ್ದೇವಾ? ಒಂದು ನಿಮಿಷ ಇರುವಂಥ ಜಾಗದಲ್ಲಿ ನಾವು ಮೊಣಕಾಲು ಊರೋಣ, ನಮ್ಮನ್ನೇ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ಏಸಯ್ಯ, ಯಾರು ಬೇಡವೆಂದು ಬಾಡಿ ಇದ್ದ ಒಣಗಿ ಇದ್ದ ನನ್ನನ್ನು ತಂದು ಈ ಸಭೆಯೆಂಬ ಒಂದು ನೆಲದಲ್ಲಿ ಪುಷ್ಟಿಯಾಗಿ ಫಲಭರಿತವಾಗಿ ನೆಟ್ಟಿರುವಾಗ, ಕರ್ತನೇ, ಬೇಡದ ಕೆಟ್ಟ ಕೆಟ್ಟ ಹುಳಗಳಿಗೆ ಜಾಗ ಕೊಟ್ಟು ನನ್ನನ್ನೇ ನಾನು ನಷ್ಟಪಡಿಸಿಕೊಳ್ಳಾದ ಹಾಗೆ ಪರಿಶುದ್ಧಾತ್ಮರೇ, ನನ್ನನ್ನೇ ಇವತ್ತು ನಿಮ್ಮ ಸನ್ನಿಧಿಯಲ್ಲಿ ಸಮರ್ಪಿಸ್ತಾ ಇದ್ದೇವೆ. ನನ್ನ ಪ್ರಾಣ, ಆತ್ಮ, ಶರೀರವನ್ನು ನಿಮ್ಮ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಇದುವರೆಗೂ ನಮ್ಮ ಜೀವಿತದಲ್ಲಿ ಬಂದಿರುವ ಪ್ರತಿಯೊಂದು ತಪ್ಪುಗಳನ್ನು, ಪ್ರತಿಯೊಂದು ಪಾಪಗಳನ್ನು, ಪ್ರತಿಯೊಂದು ಅನೀತಿಗಳನ್ನು ತೊಳೆದು ಶುದ್ಧೀಕರಿಸಿರಿ ಏಸಯ್ಯ. ನಮ್ಮನ್ನು ನಿಮ್ಮಂತೆ ಮಾರ್ಪಡಿಸಿರಿ ಅಪ್ಪ. ಈ ಜೀವಿತ ಬರೀ ಉಸಿರಾಗಿರುವಾಗ, ಬರೀ ಮಣ್ಣಾಗಿರುವಾಗ, ಈ ಮಣ್ಣಾಗಿರುವ ನಮ್ಮ ಮೇಲೆ, ನಿರಾಕರಿಸಲ್ಪಟ್ಟ ನನ್ನ ಮೇಲೆ ನೀನು ತೋರಿದ ಪ್ರೀತಿಗಾಗಿ ಸ್ತೋತ್ರ ಏಸಯ್ಯ. ಈ ತೋರಿದ ಪ್ರೀತಿಯಲ್ಲಿ, ಈ ತೋರಿದ ಕರುಣೆಗೆ ಪ್ರತ್ಯುತ್ತರವಾಗಿ ನಾವು ಶುದ್ಧರಾಗಿಯೂ ಫಲಭರಿತವಾದ ಮರವಾಗಿಯೂ ಅನೇಕರಿಗೆ ನೆರಳು ಕೊಟ್ಟು, ಅನೇಕ ಕಷ್ಟದಲ್ಲಿ ಬಾಡಿ ಕುಂದಿ ಹೋಗಿರುವವರಿಗೆ ನೆರಳನ್ನು ಕೊಟ್ಟು ಅವರನ್ನು ದೃಢವಾಗಿ ನಿಲ್ಲಿಸುವಂಥ ಮರಗಳಾಗಿ ನಮ್ಮನ್ನು ಮಾರ್ಪಡಿಸು ಏಸಯ್ಯ. ನಾವು ನಮ್ಮನ್ನೇ ಇವತ್ತು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಬುದ್ಧಿಮಂಡಲಗಳು, ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸುಗಳು, ನಮ್ಮ ನಡೆ, ನುಡಿ, ಕ್ರಿಯೆ, ಮಾತು ಸಕಲಗಳಲ್ಲಿ ಬಂದಿರುವ ತಪ್ಪುಗಳೆಲ್ಲವನ್ನು ಕ್ಷಮಿಸಿರಿ. ನಾವು ಪಾಪಿ ಏಸಯ್ಯ. ಇವತ್ತೇ ನಾವು ಒಪ್ಪಿಕೊಂಡಿದ್ದೇವೆ ಅಪ್ಪ. ಚಿಕ್ಕ ಚಿಕ್ಕ ಹುಳಗಳಿಗೆ ಸ್ಥಳ ಕೊಟ್ಟು ನಮ್ಮ ಒಂದು ದೊಡ್ಡ ನಿರೀಕ್ಷೆಯನ್ನು, ದೊಡ್ಡ ಒಂದು ಮರವನ್ನು, ದೊಡ್ಡ ಒಂದು ಗುರಿಯನ್ನು ನಾವು ತಪ್ಪಿಸಿಕೊಳ್ಳದ ಹಾಗೆ ಯಾವಾಗಲೂ ನಿಮಗೆ ಪ್ರಯೋಜನವುಳ್ಳ ಫಲಭರಿತವಾದ ಮರವಾಗಿ ಇರಲು ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನೇ ತಗ್ಗಿಸ್ತಾ ಇದ್ದೇವೆ ಸಯ್ಯ. ನೀವು ನೋಡುವಾಗ
ಅಯ್ಯೋ, ನಾನು ಯಾಕೆ ಮರವನ್ನು ನೆಟ್ಟೆ ಎಂದು ಹೇಳಲಿಕ್ಕೆ ಆಗುವಂಥ ಅವಸ್ಥೆ ಬರದ ಹಾಗೆ ನಮ್ಮ ಎಲ್ಲ ಪಾಪಗಳನ್ನು, ಎಲ್ಲ ಅನೀತಿಗಳನ್ನು ಸಭೆಯಾಗಿ ನಿಮ್ಮ ಮುಂದೆ ಅಪ್ಪ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ಶುದ್ಧೀಕರಿಸಿ ಮುಂದಿನ ದಿವಸಗಳಲ್ಲಿ ಫಲಭರಿತವಾಗಿ, ಶಕ್ತಿಯುತವಾಗಿ, ಪರಿಶುದ್ಧವಾಗಿರುವ ಕನ್ನಿಕೆಯಾಗಿ ನಮ್ಮೊಬ್ಬೊಬ್ಬರನ್ನು ಮಾರ್ಪಡಿಸಿರಿ. ನಿಮ್ಮ ಬರುವಾಗ, ನಿಮ್ಮ ಮುಂದೆ ನಿಲ್ಲುವಾಗ ನಾವು ಎಷ್ಟೋ ಪ್ರಯೋಜನವುಳ್ಳ ಅನೇಕ ಆತ್ಮಗಳನ್ನು, ಬೆಲೆಯುಳ್ಳ ಅನೇಕ ಆತ್ಮಗಳನ್ನು ನಿಮ್ಮ ಮುಂದೆ ನಿಲ್ಲಿಸುವಂತೆ ಅಪ್ಪ, ಕರೆದುಕೊಂಡು ಬರುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತೊಂದು ಬಾರಿ ನಮ್ಮನ್ನು ಸಮರ್ಪಿಸುವಾಗ ಪವಿತ್ರಾತ್ಮರ ನಿಮ್ಮ ತೋಟಿಗೆ ನಮ್ಮೆಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ನೀವು ನಮ್ಮ ಸಂಪೂರ್ಣ ನಿಯಂತ್ರಣವನ್ನು ತೆಗೆದುಕೊಳ್ಳಿರಿ. ಈ ದಿವಸ ಮೊದಲುಗೊಂಡು ನಾವು ಯಾರು ಕೂಡ ಪಾಪದಲ್ಲಿ ಬೇಡದ ಕೆಟ್ಟ ಕ್ರಿಯೆಗಳಲ್ಲಿ ಬೀಳದ ಹಾಗೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂತೆ ಪವಿತ್ರಾತ್ಮರೇ ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಸನ್ನಿಧಿಗೆ ನಮ್ಮನ್ನು ಒಪ್ಪಿಸ್ತಾ ಇದ್ದೇವೆ. ಎಲ್ಲ ಸ್ತುತಿ ಘನ ಮಹಿಮೆಯಲ್ಲಿ ನೀವೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.